ಕೇರಳದಲ್ಲಿ ಗುಡ್ಡ ಕುಸಿದು ಮಹಾ ದುರಂತ ಸಂಭವಿಸಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ದುರಂತದ ಬಗ್ಗೆ ಮೊದಲೇ ಮುನ್ಸೂಚನೆ ಇತ್ತ ಅನ್ನೋ ಅನುಮಾನ ಈಗ ಕಾಡ್ತಾ ಇದೆ. 2 ವರ್ಷದ ಮುನ್ಸೂಚನೆ ನೀಡಿದ್ದ ತಾಂಬೂಲ ಪ್ರಶ್ನೆ, ಶಿವನ ದೇಗುಲ ನಿರ್ಮಾಣದ ಸಂದರ್ಭದಲ್ಲಿ ತಾಂಬೂಲ ಪ್ರಶ್ನೆಯನ್ನ ಕೇಳಲಾಗಿತ್ತು 2 ವರ್ಷದ ಹಿಂದೆ. ಆಗ್ಲೇನೆ ದೇವರು ಈ ಬಗ್ಗೆ ಸುಳಿವನ್ನ ಕೊಟ್ಟಿತ್ತು ಅನ್ನೋ ಸ್ಫೋಟಕ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿನೋದ್ ನೀಡ್ತಾ ಹೋಗ್ತಾರೆ. ವಿನೋದ, ದೈವ ದೇವರು ಕೊಡುವ ಮುನ್ಸೂಚನೆ ಮಾತ್ರ ಅಲ್ಲ, ವಿಜ್ಞಾನಿಗಳು ಹಾಗೆ ತಜ್ಞರು ನೀಡಿದ ಮುನ್ಸೂಚನೆಯನ್ನ ಕೂಡ ಮೈಮರ್ತ್ರ ನಿರ್ಲಕ್ಷ್ಯವೇ ಇದಾಯ್ತಾ ಅಂತ ಹೇಳಿ ರೈಟ್. ನಮ್ಮ ಪ್ರತಿನಿಧಿ ವಿನೋದ್ರನ್ನ ಮತ್ತೆ ಸಂಪರ್ಕ ಮಾಡಲಾಗುತ್ತೆ. ಮತ್ತಷ್ಟು ಅಪ್ಡೇಟ್ಸ್ ಈಗ ಲಭ್ಯವಾಗ್ತಾ ಇದೆ, ಅದ್ರ ಕಡೆ ಗಮನ ಕೊಡೋಣ. ತಾಂಬೂಲ ಪ್ರಶ್ನೆಯಲ್ಲಿ ಬಂದ ಉತ್ತರವನ್ನ ನಿರ್ಲಕ್ಷ್ಯ ಮಾಡಲಾಯ್ತಾ? ಉತ್ತರ ನಿರ್ಲಕ್ಷಿಸಿದ್ರ ಪರಿಣಾಮವೇ ಮಹಾ ದುರಂತ ಸಂಭವಿಸಿದ ಚೂರಲ್ಮಲೈ ಗ್ರಾಮದಲ್ಲಿ ಎಂಥದೊಂದು ಚರ್ಚೆ ಈಗ ನಡೀತಾ ಇದೆ. ಶಿವನ ದೇಗುಲ ನಾಶವಾದ ಸ್ಥಳದಲ್ಲಿ ಮಾರಿಯಮ್ಮ ದೇಗುಲ ಇತ್ತು. 2 ವರ್ಷದ ಹಿಂದೆ ಅದೇ ಜಾಗದಲ್ಲಿ ಶಿವನ ದೇಗುಲ ನಿರ್ಮಾಣ ಮಾಡಲಾಗಿತ್ತು. ತಾಂಬೂಲ ಪ್ರಶ್ನೆ ವೇಳೆ ನದಿ ತಿರುವು ಬದಲಾಗುವ ಸುಳಿವು ಸಿಕ್ಕಿತ್ತಂತೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿನೋದ್ ನೀಡ್ತಾ ಹೋಗ್ತಾರೆ ನೇರ ಸಂಪರ್ಕದಲ್ಲಿ. ವಿನೋದ, ನಾನು ಕೇಳ್ತಾ ಇದ್ದೆ ನೋಡಿ, ಕೇವಲ ದೈವ ದೇವರ ಉತ್ತರ ಮಾತ್ರ ಅಲ್ಲ, ತಜ್ಞರು ಹಾಗೆ ವಿಜ್ಞಾನಿಗಳ ಮುನ್ಸೂಚನೆಯನ್ನ ಕೂಡ ಧಿಕ್ಕರಿಸಿದ್ದು, ಅದನ್ನ ನಿರ್ಲಕ್ಷ್ಯ ಮಾಡಿದ್ದೆ ಇಂಥ ದುರಂತಕ್ಕೆ ಕಾರಣವಾಗ್ಬಿಡ್ತಾ ಅನ್ನೋ ಅನುಮಾನ ಕಾಡ್ತಲೇ ಇದೆ. ಇದೇನಿದು ತಾಂಬೂಲ ಪ್ರಶ್ನೆ, ಏನ್ ನಡೆದಿತ್ತು ಆ ಸಂದರ್ಭದಲ್ಲಿ, ಏನ್ ಮಾಹಿತಿ ಸಿಗ್ತಾ ಇದೆ ನಿಮ್ಗೆ? ಸ್ಮಿತಾ, ಒಂದೊಂದು ಬಾರಿ ದೇವರು ಯಾವುದಾದರೂ ಒಂದು ರೂಪದಲ್ಲಿ ಒಂದು ಸೂಚನೆಯನ್ನ ಕೊಟ್ಟಿರ್ತಾರೆ. ಅದರಲ್ಲೂ ಕೂಡ ದೇವರ ನಾಡು ಅಂತ ಕರೆಯುವಂತಹ ಕೇರಳದಲ್ಲಿ 2 ವರ್ಷಗಳ ಹಿಂದೆಯೇ, ಅಂದರೆ ಏನು ಆ ಒಂದು ಬ್ರಿಡ್ಜ್ ಈಗ ಕೃತಕವಾದಂತಹ ಬ್ರಿಡ್ಜನ್ನು ನಿರ್ಮಾಣ ಮಾಡಿದ್ದಾರೆ. ಅಣತಿ ದೂರದಲ್ಲಿರುವಂತಹ ದೇವಸ್ಥಾನ ಅದು. ಈಗ ಆ ದೇವಸ್ಥಾನ, 2 ದೇವಸ್ಥಾನಗಳು ಕೂಡ ಸಂಪೂರ್ಣವಾಗಿ ನೀರಿನಲ್ಲಿ ಕೊಚ್ಚಿ ಹೋಗಿರುವಂಥದ್ದು. ಸುಮಾರು 60-70 ವರ್ಷಗಳಿಂದಲೂ ಕೂಡ ಮಾರಿಯಮ್ಮ ದೇವಸ್ಥಾನ ಆ ಒಂದು ಸ್ಥಳದಲ್ಲಿತ್ತು. ಆದರೆ ಕಳೆದ 2 ವರ್ಷಗಳ ಹಿಂದೆ ಶಿವನ ದೇವಸ್ಥಾನವನ್ನು ನಿರ್ಮಾಣ ಮಾಡುವಂತಹ ಸಂದರ್ಭದಲ್ಲಿ ತಾಂಬೂಲ ಪ್ರಶ್ನೆ ಎಲ್ಲ ಆಗ್ತಾರೆ. ಈ ಭಾಗದಲ್ಲಿ ತಾಂಬೂಲ ಪ್ರಶ್ನೆ ಇರ್ಬೋದು, ಅಷ್ಟಮಂಗಲ ಪ್ರಶ್ನೆ ಇರ್ಬೋದು, ಇವೆಲ್ಲವೂ ಕೂಡ ಸಾಕಷ್ಟು ನಂಬ್ತಾರೆ. ಜೊತೆಗೆ ಕರ್ನಾಟಕ ಇರ್ಬೋದು, ವಿವಿಧ ರಾಜ್ಯಗಳಿಂದ ಬಂದು ಇಲ್ಲಿ ಪೂಜೆಯನ್ನು ಮಾಡಿಸೋದು ವಾಡಿಕೆ. ಆ ಒಂದು ಸಂದರ್ಭದಲ್ಲಿಯೇ ಈ ನದಿ ತಿರುವು ಪಡೆಯುತ್ತೆ ಅಂತೇಳಿ ಎಚ್ಚರಿಕೆಯಲ್ಲೂ ಕೂಡ ಕೊಟ್ಟಿದ್ದು. ಆದರೆ ಆ ಸೂಚನೆ ಈ ಹಿನ್ನೆಲೆ ಅಂತಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಈ ಜಾಗವನ್ನು ಸಾಕಷ್ಟು ಇಂಪ್ರೂವ್ ಮಾಡೋದು ಬೇಡ, ಯಾವುದೇ ಕಾರಣಕ್ಕೂ ಕೂಡ ದೇವಸ್ಥಾನ ಕಟ್ಟೋದು ಬೇಡ ಅನ್ನುವಂತಹ ಮುನ್ಸೂಚನೆಯನ್ನ 2 ವರ್ಷಗಳ ಹಿಂದೆ ಕೊಟ್ಟಿದ್ದೆ. ಆದರೆ ಇಲ್ಲಿನ ಜನರು ಅದಕ್ಕೆ ಯಾವುದೇ ರೀತಿಯಾದಂತಹ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗೋದಿರೋದಿಲ್ಲ. ಅದನ್ನ ಸ್ಥಳೀಯರು ಮಾತ್ರ ಸಂದರ್ಭದಲ್ಲೂ ಕೂಡ ಹೇಳ್ತಾ ಇದ್ರು. ಆ ಸಂದರ್ಭದಲ್ಲೂ ಕೂಡ ಕಮಿಟಿಯವರು ಕೂಡ ಒಂದಷ್ಟು ಜಗಳಗಳಾಗಿತ್ತು. ಆದರೂ ಕೂಡ ಯಾರ ಮಾತ್ರಲ್ಲೂ ಕೇಳ್ತಂತೆ ಅವರು ಸುಮಾರು 1.5 ಕೋಟಿ ವೆಚ್ಚದಲ್ಲಿ ದೇವಸ್ಥಾನವನ್ನು ಕಟ್ಟಿದ್ರು ಅಂತೇಳಿ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಈಗ ದೇವಸ್ಥಾನ, ಯಾವ ದೇವಸ್ಥಾನವೂ ಕೂಡ ಆ ಜಾಗದಲ್ಲಿ ಇತ್ತು ಅನ್ನೋದಕ್ಕೆ ಯಾವುದೇ ರೀತಿಯಾದಂತಹ ಕುರುಹುಗಳಿಲ್ಲ. ಅಷ್ಟರ ಮಟ್ಟಿಗೆ ಸಂಪೂರ್ಣವಾಗಿ ಕೊಚ್ಚಿ ಹೋಗಿದೆ. ಆ ದೇವಸ್ಥಾನದ ಅಣತಿ ದೂರದಲ್ಲೇ ಚೂರಲ್ಮಲೈ ಗ್ರಾಮ ಇರ್ಬೋದು, ಮೊಂಡಕೆ ಗ್ರಾಮ ಇರ್ಬೋದು, ಆ ನದಿ ತಿರುವು ಪಡೆದುಕೊಂಡಿರುವ ಸಂಪೂರ್ಣವಾಗಿ ಮನೆಗಳಿಂದ ಅಂದ್ರೆ ನೀರು ಎಲ್ಲವನ್ನು ಕೂಡ ಕೊಚ್ಚಿ ಹೋಗಿರುವಂಥದ್ದು. ಸಂಪೂರ್ಣ ಅಂದ್ರೆ ನಾರ್ಮಲ್ ಆಗಿ ಒಂದು ಚಿಕ್ಕ ನದಿ ಹರಿತಾ ಇತ್ತು. ನದಿ ತಿರುಗಿಕೊಂಡಿರುವ ಕಾರಣಕ್ಕಾಗಿ ಈ 2 ಗ್ರಾಮಗಳು ಕೂಡ ಸಂಪೂರ್ಣವಾಗಿ ನೀರಲ್ಲಿ ಕೊಚ್ಚಿ ಹೋಗಿದೆ. ಸೊ ಅಲ್ಲಿಗೆ 2 ಸೂಚನೆ ಇಲ್ಲಿನ ಗ್ರಾಮಸ್ಥರು ಕೂಡ ಎಲ್ಲೋ ಒಂದ್ ಕಡೆ ನಿರ್ಲಕ್ಷ್ಯವನ್ನ ಮಾಡಿದ್ದಾರೆ ಅನ್ನುವಂಥದ್ದು ಕಂಡು ಬರ್ತಾ ಇದೆ. ಯಾರು ಏನೇ ಹೇಳಿದ್ರು ಕೂಡ ಪರಿಸರ ಮತ್ತು ಪ್ರಕೃತಿಯ ಮುಂದೆ ಯಾರು ಕೂಡ ದೊಡ್ಡವರಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ಸ್ಮಿತಾ, ರೈಟ್, ಧನ್ಯವಾದ ವಿನೋದ್ ಮಾಹಿತಿಗಾಗಿ. ಪ್ರವಾಹದಲ್ಲಿ ಕೊಚ್ಚಿ ಹೋದ 4 ಗ್ರಾಮ. ನೆರೆ ಹೊಡೆತಕ್ಕೆ ಈಶ್ವರನ ದೇಗುಲವೇ ನಾಪತ್ತೆ. ದೇವರ ನಾಡು ಪ್ರವಾಸಿಗರ ಸ್ವರ್ಗ ಇದೀಗ ನರಕ ಕೂಪವಾಗಿ ಬದಲಾಗಿದೆ. ನೈಸರ್ಗಿಕ ವಿಕೋಪಕ್ಕೆ 4 ಗ್ರಾಮಗಳ ನಾಮಾವಶೇಷ ಇಲ್ಲದಂತಾಗಿದೆ. ಕ್ಷಣ ಕ್ಷಣಕ್ಕೂ ಮರಣ ಮೃದಂಗ ಬಾರಿಸುತ್ತಿದೆ. ರಕ್ಷಣಾ ಸಿಬ್ಬಂದಿ ಗಾಳಿ ಮಳೆ ಹಗಲಿರುಳು ಎನ್ನದೇ ನಿರಂತರ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ. ಚೂರಲ್ಮಲೆಯಲ್ಲಿ ಈಶ್ವರನ ದೇಗುಲವನ್ನೇ ಪ್ರವಾಹ ಆಪೋಷಣ ಪಡೆದಿದೆ. ಪ್ರಾಕೃತಿಕ ವಿಕೋಪಕ್ಕೆ ಚೂರಲ್ಮಲೈ ಗ್ರಾಮ ಸಂಪೂರ್ಣ ನಶಿಸಿ ಹೋಗಿದೆ. ದೇವಸ್ಥಾನದಲ್ಲಿ ಒಬ್ಬರು ಅರ್ಚಕರು ಮಲಗುತ್ತಿದ್ರು ಅನ್ನೋದಕ್ಕೆ ರಿಪಬ್ಲಿಕ್ ಕನ್ನಡಗೆ ಎಕ್ಸ್ಕ್ಲೂಸಿವ್ ವಿಡಿಯೋ ಒಂದು ಲಭ್ಯವಾಗಿದೆ.
ಇನ್ನು ಈ ಕುರಿತು ರಿಪಬ್ಲಿಕ್ ಕನ್ನಡದ ಪ್ರತಿನಿಧಿ ರಂಜಿತ್ ಸ್ಥಳದಿಂದ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ. ಸುಮಾರು 100 ವರ್ಷಗಳ ಇತಿಹಾಸ ಇರುವಂಥ ಶಿವನ ದೇವಾಲಯ ಇದು. ಆದರೆ ಶಿವನ ದೇವಾಲಯ ಸಂಪೂರ್ಣವಾಗಿ ನಾಮಾವಶೇಷವಾಗಿದೆ. ಈ ಶಿವನ ದೇವಾಲಯದಲ್ಲಿ ಪ್ರತಿದಿನವೂ ಕೂಡ ಪೂಜೆ ಪುನಸ್ಕಾರಗಳು ನಡೀತಾ ಇತ್ತು. ನೋಡಿ ನೀವು, ಗರ್ಭಗುಡಿ ಈ ಮುಖಕ್ಕೆ ಫೇಸಿಂಗ್ ಇತ್ತು, ಈ ಮುಖದ ಫೇಸಿಂಗ್ನೊಂದಿಗೆ ಗರ್ಭಗುಡಿ ಇತ್ತು. ಆ ಗರ್ಭಗುಡಿಯ ಪಕ್ಕದಲ್ಲಿ ಇತರ ದೇವರುಗಳು ಕೂಡ ಇದ್ವು. ಆದರೆ ಸಂಪೂರ್ಣವಾಗಿ ಚೂರನ್ಮಲೆಯ ಶಿವನ ದೇವಾಲಯ ಸಂಪೂರ್ಣ ಕೊಚ್ಕೊಂಡು ಹೋಗಿದೆ. ದೇಗುಲದ ಜೊತೆಗೆ ಚೂರಲ್ ಮಲೆಯಿಂದ ಮುಂಡಕೈಗೆ ಸಂಪರ್ಕಿಸುವ ಸೇತುವೆ ಕೂಡ ಕೊಚ್ಚಿ ಹೋಗಿದೆ. ಒಟ್ಟಾರೆ ದೇವರ ನಾಡು ಇದೀಗ ಸ್ಮಶಾನದ ಬೀಡಾಗಿ ಬದಲಾಗಿರೋದು ಮಾತ್ರ ದುರಂತವೇ ಸರಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಮೂಡ ಸೈಟ್ನ ಸಂಕಷ್ಟ ಉರುಳಾಗ್ತಾ ಇದೆ. ಸಿದ್ದರಾಮಯ್ಯ ವಿರುದ್ಧ ಟಿಜೆ ಅಬ್ರಾಹಂ ಸಮರವನ್ನ ಸಾರಿದ್ದಾರೆ. ಮೂಡಾದಲ್ಲಿ ಪರಿಹಾರ ಕೇಳಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಬೆಳವಣಿಗೆ ಆಗ್ತಾ ಇದೆ. ಮೂಡಾದಲ್ಲಿ ಪರಿಹಾರ ಕೇಳಿದ್ದ ಜಮೀನೇ ಇಲ್ಲ, ಬೇರೆಯವರ ಜಮೀನಿಗೆ ಪರಿಹಾರ ಪಡೆದಿದ್ದಾರೆ. RTI ಕಾರ್ಯಕರ್ತ ಅಬ್ರಾಹಂ ಸ್ಫೋಟಕ ಹೇಳಿಕೆ ಇದು. ರಿಪಬ್ಲಿಕ್ ಕನ್ನಡಕ್ಕೆ ಟಿಜೆ ಅಬ್ರಾಹಂ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಲ್ಲಿಗೆ ಈ ಒಂದು ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ. DK ಶಿವಕುಮಾರ್ಗೆ ಓಪನ್ ಚಾಲೆಂಜ್ ಮಾಡ್ತೀನಿ, ನಾನು ದಾಖಲೆ ಸಮೇತ ಚರ್ಚೆಗೆ ಸಿದ್ಧ ಅಂತ ಟಿಜೆ ಅಬ್ರಾಹಂ ಬಹಿರಂಗ ಸವಾಲನ್ನು ಹಾಕಿದ್ದಾರೆ. DK ಶಿವಕುಮಾರ್ ಕೂಡ ಚರ್ಚೆಗೆ ಬರಲಿ ಅಂತ ಆಹ್ವಾನವನ್ನ ನೀಡಿದ್ದಾರೆ. ಅವರು ಹೇಳ್ತಾ ಇರೋದು ಮೂಡಾದಲ್ಲಿ ಪರಿಹಾರ ಜಮೀನೇ ಇಲ್ಲ, ಬೇರೆ ಅವರ ಜಮೀನಿಗೆ ಇವರು ಪರಿಹಾರವನ್ನ ಪಡೆದಿದ್ದಾರೆ. ಅಲ್ಲಿಗೆ ಮೂಡ ಹಗರಣಕ್ಕೆ ಮತ್ತೊಂದು ಸ್ಫೋಟಕ ತಿರುವು ಸಿಗ್ತಾ ಇರೋದು. ಈಗಾಗಲೇ ಪ್ರಾಸಿಕ್ಯೂಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಂಕಷ್ಟ ಎದುರಾಗಿದೆ. ಈ ಮಧ್ಯೆ ಟಿಜೆ ಅಬ್ರಾಹಂ RTI ಕಾರ್ಯಕರ್ತರು ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ. ಅದು DK ಶಿವಕುಮಾರ್ ಅವರಿಗೆ ಓಪನ್ ಚಾಲೆಂಜ್ ಕೂಡ ಮಾಡಿದ್ದಾರೆ. ದಾಖಲೆ ಸಮೇತ ನಾನು ಚರ್ಚೆಗೆ ಸಿದ್ಧ, DK ಶಿವಕುಮಾರ್ ಅವರು ಕೂಡ ಚರ್ಚೆಗೆ ಬರಲಿ ಅಂತ ಆಹ್ವಾನವನ್ನ ನೀಡಿದ್ದಾರೆ. ನೋಡಿ, ರಾಜ್ಯಪಾಲರ ಹತ್ರ 1.5 ಗಂಟೆ ಈ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿರೋದು, ದೂರು ದಾಖಲಿಸಿರೋದು. PS ಯಡಿಯೂರಪ್ಪ ವಿರುದ್ಧವೂ ಕೂಡ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯಡಿ ದೂರನ್ನ ಟಿಜೆ ಅಬ್ರಾಹಂ ದಾಖಲಿಸಿದ್ದು. ಈಗ ಮೂಡಾ ಸೈಟ್ನ ಸಂಕಷ್ಟದ ವಿಚಾರವಾಗಿ ರಾಜ್ಯಪಾಲರಿಗೆ ದೂರನ್ನ ಸಲ್ಲಿಸಿದ್ದಾರೆ. ಅದು 1.5 ಗಂಟೆಗಳ ಕಾಲ. ಪ್ರಾಸಿಕ್ಯೂಷನ್ ಕೊಟ್ರೆ ಸಿಎಂ ಸಿದ್ದರಾಮಯ್ಯಗೆ 100ಕ್ಕೆ 100ರಷ್ಟು ಸಂಕಟ ಫಿಕ್ಸ್. ಈ ಮಧ್ಯೆ ಟಿಜೆ ಅಬ್ರಾಹಂ ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ.